ನಮಸ್ಕಾರ ರೀ. ಮಂಜೂಸ್ ಕೈ ರುಚಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮನೆಯಲ್ಲಿ ಕುಲ್ಫಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೇನೆ. ಬೆಲ್ಲದ ಕುಲ್ಫಿ ಮತ್ತು ಶುಗರ್ ಫ್ರೀ ಕುಲ್ಫಿ. ಕುಲ್ಫಿ ಹೆಂಗೆ ಮಾಡೋದಂತ ನೋಡೋಣ. ನಾ ಇಲ್ಲಿ ನಂದಿನಿ ಟೋಂಡ್ ಮಿಲ್ಕ್ ತೊಗೊಂಡಿನಿ. ಇದು 2 ಪ್ಯಾಕೆಟ್ ತೊಗೋತೀನಿ. ಅಂದರೆ ಇದು ಅರ್ಧ ಲೀಟ್ರದ 2 ಪ್ಯಾಕೆಟ್, ಅಂದರೆ 1 ಲೀಟ್ರ್ ಹಾಲು ತೊಗೋತೀನಿ. ಇಲ್ಲಿ ಪಾತ್ರೆ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡೀನಿ, ಅಂದ್ರೆ ತಳ ಹಿಡಿಬಾರ್ದು ಹಾಲು ಅಂಥೇಳಿ. ಈಗ ಪ್ಯಾಕೆಟ್ ಒಡೆದು ಹಾಕ್ಕೊಳ್ಳೋಣ. ಈಗ ಗ್ಯಾಸ್ ಹೊತ್ತಿಸ್ಕೊಂಡೀನಿ. ಈಗ ಇದನ್ನು ಕಾಸ್ಕೋತೇನೆ ರೀ. ಹಾಲು ಪೂರ್ತಿ 1 ಲೀಟ್ರ್ ಇದ್ದದ್ದು ಅರ್ಧ ಲೀಟ್ರ್ ಆಗಬೇಕು. ಅಲ್ಲಿವರೆಗೆ ಇದನ್ನು ಹಾಲು ಕುದಿಸ್ಕೊಳ್ಳೋಣ. ಒಂದು ಪೌಡ್ರ್ ಮಾಡ್ಕೊಳ್ಳೋಣ. 25-26 ಬಾದಾಮ್ ತೊಗೊಂಡೇನಿ. ಇನ್ನೂ ಸ್ವಲ್ಪ ಹೆಚ್ಚು ಬೇಕಾದರೂ ನೀವು ಹಾಕ್ಕೋಬೋದು. 26 ಕಾಜು ತೊಗೊಂಡೇನಿ. ಒಂದಿಷ್ಟು ಪಿಸ್ತಾ ತೊಗೊಂಡೇನಿ. ಈಗ ಇವನ್ನ ಪೌಡ್ರ್ ಮಾಡ್ಕೊಳ್ಳೋಣ ರೀ. ನಾನಿಲ್ಲಿ ತರಿಯಾಗಿ ಪೌಡ್ರ್ ಮಾಡ್ಕೋತೀನಿ. ನಿಮ್ಗೆ ಸಣ್ಣ ಪೌಡ್ರ್ ಬೇಕಾದ್ರೆ ನೀವು ಸಣ್ಣಗೆ ಮಾಡ್ಕೊಂಡು ಹಾಕ್ಕೋಬೋದು. ಒಂದು ಬೌಲೊಳಗೆ 1 ಚಮಚ ಕಾರ್ನ್ಫ್ಲೋರ್ ತೊಗೊಂಡೀನಿ. ಕಾರ್ನ್ಫ್ಲೋರ್ ಇರ್ದಿದ್ರೆ ನೀವು 1 ಚಮಚ ಗೋಧಿ ಹಿಟ್ಟು ಹಾಕ್ಕೋಬೋದು. ಹಾಲಿನ ಪೌಡರು 3 ಚಮಚ ತೊಗೊಳಕತ್ತೀನಿ. ಹಾಲು ಅರ್ಧ ತಾಸು ಕಾದ ನೋಡ್ರಿ, ಅರ್ಧ ಲೀಟ್ರ್ ಆಗ್ಯಾವ. ಪೌಡ್ರ್ ಮತ್ತು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ನೀವು ಸಕ್ಕರೆ ಹಾಕ್ಕೊಳ್ಳೋರಿದ್ರೆ ಇದ್ರಾಗ ಒಂದು 4-5 ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೋಬೋದು. ನಾ ಈಗ ಬೆಲ್ಲದ ಮಾಡ್ಲಿಕ್ಕತ್ತೀನಿ. ಬೆಲ್ಲ ಆಮೇಲೆ ಹಾಕ್ಕೋತೀನಿ. ಈಗ ಹಾಲಿನ ಪೌಡ್ರು ಮತ್ತು ಕಾರ್ನ್ಫ್ಲೋರ್ ಮಿಕ್ಸರ್ ಹಾಕ್ಕೊಳ್ಳೋಣ. ಇದರ ಜೊತೆಗೆ ನಿಮಗೆ ಬೇಕಾದ್ರೆ ಕೇಸರಿನೂ ಹಾಕ್ಕೋಬೋದು. ಈಗ ಒಂದು 5 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ್ರಿ. ಈಗ ಇದರೊಳಗೆ ಮಾಡಿದಂಥ ಪೌಡ್ರ್ ಹಾಕ್ಕೊಳ್ಳೋಣ, ಡ್ರೈ ಫ್ರೂಟ್ಸದು. ಆಮೇಲೆ ಗ್ಯಾಸ್ ಬಂದ್ ಮಾಡಿಬಿಡೋಣ. ಈಗ ಇದ್ರ ಜೊತೆಗೆ ನಿಮಗೆ ಬೇಕಾದ್ರೆ ಏಲಕ್ಕಿ ಪುಡಿನೂ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಈಗ ಇದನ್ನು ಆರಾಕ್ಬಿಡೋಣ್ರಿ. ಈಗಿದು ಆರೇದ. ನಮಗೆ ಶುಗರ್ ಫ್ರೀ ಬೇಕಂತಂದ್ರೆ ಈಗ ಬಟ್ಟಲ್ದಾಗ ಇದನ್ನು ಹಾಕ್ಕೊಳ್ಳೋಣ್ರಿ. ಈಗ ಇದ್ರ ಮ್ಯಾಲೆ ಅಲ್ಯೂಮಿನಿಯಂ ಫಾಯಿಲ್ ಹಾಕ್ಕೋಬೇಕ್ರಿ. ನನ್ನ ಹತ್ರ ಅಲ್ಯೂಮಿನಿಯಂ ಫಾಯಿಲ್ ಇಲ್ಲ. ನಾನು ಒಂದು ಮಿಲ್ ಮೇಕರ್ ಕವರ್ ಬಂದಿತ್ತು, ಅದನ್ನು ಹಿಂಗೆ ಹಾಕ್ಕೊಂಡು ಅದ್ರ ಮ್ಯಾಲೆ ಒಂದು ಕ್ಲಿಂಗ್ ರ್ಯಾಪ್ ಹಾಕ್ಕೊಳ್ಲಿಕ್ಕತ್ತೀನಿ.
ಈಗ ಸ್ವೀಟ್ ಬೇಕಂದವ್ರು ನಾ ಇಲ್ಲೇ ಬೆಲ್ಲದ ಪಾಕ ಮಾಡಿಟ್ಕೊಂಡೇನಿ, ಗಟ್ಟಿ ಪಾಕ. ಇದನ್ನು ಒಂದು ಚಮಚ ಹಾಕ್ಕೋತೀನಿ. ಸಾರಿನ ಸೌಟು, ಸಣ್ಣ ಸಾರಿನ ಸೌಟು ಇರ್ತದಲ್ಲ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ. ನನಗೆ ಇನ್ನೊಂದು ಚೂರು ಸ್ವೀಟ್ ಬೇಕು, ನಾನು ಹಾಕ್ಕೊಳ್ತೀನಿ ಇದಕ್ಕೆ. ಮನೆಯಲ್ಲಿ ಈಗ ಕುಲ್ಫಿ ಮಾಡೋಕ್ಕೆ ಐಸ್ ಕ್ರೀಮ್ ಕಡ್ಡಿ ಅದು ಇಲ್ಲ, ನಾವು ಎಲ್ಲಿಂದ ಹೊರಗಿನ ತರೋದು ಅಂತಂದ್ರೆ ಏನೂ ಇಲ್ಲ. ಮನೆಯೊಳಗೆ ಇವು ಯೂಸ್ ಆ್ಯಂಡ್ ಥ್ರೋ ಸ್ಪೂನ್ ಬಂದಿರ್ತದಲ್ಲ, ನಾ ಈಗ ಅದನ್ನ ಕಟ್ ಮಾಡಿ ಯೂಸ್ ಮಾಡ್ಲಿಕ್ಕತ್ತೀನಿ ನೋಡ್ರಿ. ನಾ ಇಲ್ಲೊಂದು ಸ್ಟೀಲ್ ಡಬ್ಬಿ ತೊಗೊಂಡೇನಿ ರೀ, ಇದ್ರೊಳಗನ ಇದನ್ನು ಹಾಕ್ಕೊಳ್ತೇನೆ. ಇವನ್ನೆಲ್ಲ ಒಂದು ರಾತ್ರಿ ಫ್ರೀಝರ್ ಒಳಗೆ ಇಡೋಣ್ರಿ. ನೋಡ್ರಿ ಕುಲ್ಫಿ ರೆಡಿ ಆಗ್ಯಾವ. ಈಗ